ಪ್ರತಿ ನದಿ ನೀರಲ್ಲೂ ಗಂಗಾದೇವಿ ಇರ್ತಾಳಂತೆ. ಆದ್ರೆ ಗಂಗಾ ನದಿ ಮಾತ್ರ ಶುದ್ಧವಾದ್ರೆ ಸಾಕೆ, ಬೇರೆ ನದಿಗಳು ಶುದ್ಧವಾಗಿರ್ಬೇಕಲ್ವಾ? ಇದೀಗ ಶುದ್ಧ ಕಾರ್ಯಕ್ಕಾಗಿ ಉಡುಪಿ ಯುವಕರು ಪಣತೊಟ್ಟಿದ್ದಾರೆ. ಹೌದು, ಉಡುಪಿಯಲ್ಲಿ ಹುಟ್ಟಿ ಉಡುಪಿಯಲ್ಲೇ ಕಡಲು ಸೇರುವ ಪುಟ್ಟ ನದಿ ಇಂದ್ರಾಣಿ. ನಗರೀಕರಣ ದುಷ್ಪರಿಣಾಮಕ್ಕೆ ಸಿಲುಕಿ ಈ ಜೀವನದಿ ಈಗ ಅಕ್ಷರಶಃ ಗಟಾರವಾಗಿ ಮಾರ್ಪಟ್ಟಿದೆ. ಜನರು ತ್ಯಾಜ್ಯವನ್ನ ಎಸೆದು ಕೊಳಚೆ ನೀರನ್ನ ಹರಿಸುವ ಮೂಲಕ ಇಂದ್ರಾಣಿಯನ್ನ ಗಬ್ಬಿಸಿ ಬಿಟ್ಟಿದ್ದಾರೆ. ಉಡುಪಿಯ ಗಂಗೆಯನ್ನ ಹುಡುಕಿಕೊಡಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ದಂಗೆ ಎದ್ದ ತರುಣರು ಇದೀಗ ಸಾಮಾಜಿಕ ಚಳುವಳಿಯ ಮೂಲಕ ಇಂದ್ರಾಣಿ ನದಿ ಉಳಿಸುವ ಪಣತೊಟ್ಟಿದ್ದಾರೆ. ವ್ಯಕ್ತಿಗಳು ಕಾಣೆಯಾಗುವುದನ್ನು ಕೇಳಿದ್ದೀರಿ. ಪ್ರಾಣಿಗಳು ಕಾಣೆಯಾದಾಗ ಜಾಹೀರಾತು ಪ್ರಕಟಗೊಳ್ಳೋದುಂಟು. ಆದ್ರೆ ನದಿಯೇ ಕಾಣೆಯಾದ್ರೆ ಏನ್ ಮಾಡೋದು? ಇದೀಗ ನದಿ ಕಾಣೆಯಾಗಿರೋದ್ರ ಬಗ್ಗೆ ಕಾಳಜಿ ವಹಿಸಿ ಬೈಕ್ ಏರಿ ಕೈಯಲ್ಲಿ ಫಲಕಗಳನ್ನು ಹಿಡಿದು ಘೋಷಣೆ ಕೂಗುತ್ತಾ ಹೋಗುವ ಯುವಕರ ಸಾಲನೊಮ್ಮೆ ನೋಡಿ. ಇವರೆಲ್ಲ ಉಡುಪಿಯ ಜೀವನದಿಯಾಗಿದ್ದ ಇಂದ್ರಾಣಿಯನ್ನು ಉಳಿಸಲು ಪಣತೊಟ್ಟವರು. ಅವರ ಈ ಹೋರಾಟಕ್ಕೆ ಕಾರಣವೂ ಇದೆ. ಉಡುಪಿಯ ಇಂದ್ರಾಣಿ ದೇಗುಲ 11ನೇ ಶತಮಾನ ಕಾಲದಿಂದ ಪ್ರಸಿದ್ಧಿಯಲ್ಲಿದೆ. ಇಲ್ಲಿನ ಆಂಜನೇಯ ಸನ್ನಿಧಿಯಲ್ಲಿ ಹುಟ್ಟುವ ಪುರಾಣ ಪ್ರಸಿದ್ಧ ನದಿಯೇ ಇಂದ್ರಾಣಿ. ಕಾಲ ಕಳೆದಂತೆ ಉಡುಪಿ ನಗರವಾಗಿ ಬೆಳೆದಂತೆ ಈ ನದಿ ಸಾಕಷ್ಟು ಪ್ರಮಾಣದಲ್ಲಿ ಒತ್ತುವರಿಯಾಗಿದೆ. ಸದ್ಯ ನದಿಯ ಸ್ವರೂಪ ಕಳೆದು ಹೋಗಿದ್ದು ಕೇವಲ ಕಾಲುವೆಯಾಗಿ ಇಂದ್ರಾಣಿ ಹರಿಯುತ್ತಿದ್ದಾಳೆ. ಆದ್ರೆ ಈ ಕಾಲುವೆಯ ನೀರಿಗೂ ನಗರದ ಕೊಳಚೆ ಹರಿಸಿ ಇಂದ್ರಾಣಿ ನದಿಯ ಮೇಲೆ ನಿರಂತರ ಅತ್ಯಾಚಾರ ಮಾಡುತ್ತಿದ್ದಾರೆ. ಎಲ್ರಿಗೂ ಹೇಳೋದಿಷ್ಟೇ, ಮನೆಯಲ್ಲಿ ಮುನ್ಸಿಪಾಲ್ಟಿದು ಕಸದ ವ್ಯಾನ್ ಬರ್ತದೆ, ಅದನ್ನು ತಗೊಬಂದು ಕಸ ನೀವು ಅದನ್ನು ಅವರಿಗೆ ಕೊಡಿ. ಎಷ್ಟೋ ಕಡೆ ನಾವು ಹೋಗುವಾಗ ನೋಡ್ತಾ ಇರ್ತೇವೆ, ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ ಅಂದ್ರೆ ಬೆಳಗ್ಗೆ ಬೇಗ ಬಂದು ನಮ್ಮ ಕೊಡೋರಲ್ಲಿ ಕಲ್ ಮಾಡಿ ಹೊಳೆಗೆ ಹಾಕ್ತಾರೆ. ಅಂಥ ತಪ್ಪು ಮಾಡಬೇಡಿ. ನೀವು ಇದ್ದ ಕಸದ ವ್ಯಾನ್ ಹಾಕಿ ಮತ್ತೆ ಇಲ್ಲಿ ಕ್ಲೀನಿಂಗ್ ಇದಕ್ಕೆ ಸಹ ಅಷ್ಟೇ ಎಲ್ಲ ಭಾಗಿಯಾಗಿ. ಈಗ ಹುಟ್ಟುವಾಗ ಎಷ್ಟು ಇಲ್ಲಿ ಕ್ಲೀನಿಂಗ್ ಇದ್ದ ನದಿ ಈಗ ಇಲ್ಲಿಂದ ನಮ್ಮ ಪ್ಲೇಸ್ ಕೊಡವರು ಹಾಲ್ ಹತ್ರ ಬರಬೇಕಾದ್ರೆ ಅಲ್ಲಿ ತನಕಾದ್ರೆ ಎಷ್ಟು ಕೆಟ್ಟ ವಾಸನೆ ಅಂದರೆ ಅಷ್ಟು ಸ್ಮೆಲ್. ಆ ಸ್ಮೆಲ್ಲಿಂದ ಇದ್ದ ನಮ್ಮ ಮನೆ ಬೆಳ್ಳಿ ಪಾತ್ರೆಗಳೆಲ್ಲ ಕಪ್ಪಾಗ್ತದೆ. ಇಂದ್ರಾಣಿ ನದಿಯ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಬೇಸರವಾಗುತ್ತೆ. ಇಂದ್ರಾಣಿ ದೇವಸ್ಥಾನ, ಉಡುಪಿಯ ಕೃಷ್ಣ ಮಠ, ಕೊಡವೂರು ಶಂಕರನಾರಾಯಣ ಮುಂತಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳ ಪಕ್ಕದಲ್ಲಿ ಹರಿದು ಹೋಗುವ ಈ ನದಿಗೆ ಮನೆಗಳ ತ್ಯಾಜ್ಯ, ಮಠದ ಪರಿಸರದಲ್ಲಿ ಲಾಡ್ಜ್ಗಳು ಹೊರಚಿಲ್ಲುವ ಕೊಳಕು ನೇರವಾಗಿ ಸೇರುತ್ತಿದೆ. ಅಷ್ಟೇ ಅಲ್ಲದೆ ಸ್ವಚ್ಛತೆಯಲ್ಲಿ ನಂಬರ್ 1 ಎಂದೇ ಕರೆಸಿಕೊಳ್ಳುವ ಉಡುಪಿ ನಗರಸಭೆಯ ನಿರ್ಲಕ್ಷ್ಯವು ನದಿ ಹಾಳಾಗಲು ಕಾರಣವಾಗಿದೆ. ನಿಟ್ಟೂರಿನಲ್ಲಿ ನಗರಸಭೆಯ ಕೊಳಚೆ ನೀರಿನ ಸ್ವಚ್ಛತಾ ಘಟಕವಿದ್ದು ಅಲ್ಲಿ ಯಾವುದೇ ವೈಜ್ಞಾನಿಕ ಪ್ರಕ್ರಿಯೆ ನಡೆಸದೆ ನೇರವಾಗಿ ಕೊಳಕು ನೀರನ್ನು ನದಿಗೆ ಹಾಯಿಸಲಾಗುತ್ತಿದೆ. ಪರಿಣಾಮ ಉಡುಪಿ ಪರಿಸರದ ಸಾವಿರಾರು ಮನೆ ಬಾವಿಯ ನೀರು ಕುಡಿಯುವ ಯೋಗ್ಯತೆಯನ್ನೇ ಕಳೆದುಕೊಂಡಿದೆ. ಇವನ್ನೆಲ್ಲ ಕಂಡು ರೋಸಿ ಹೋದ ಯುವಕರ ಬಳಗ ಸಾಮಾಜಿಕ ಜಾಲತಾಣಗಳ ಮೂಲಕ ಅಭಿಯಾನ ಆರಂಭಿಸಿತು. ಇದೀಗ ನದಿ ಉಳಿಸಲು ಚಿಂತಕರ ಚಾವಡಿ ಸಿದ್ಧಪಡಿಸಿ ಹೋರಾಟಕ್ಕೆ ಮುಂದಾಗಿದೆ. ನಗರದಲ್ಲಿ ಹುಟ್ಟಿ 13 ಕಿಲೋಮೀಟರ್ ಹರಿದು ಸಮುದ್ರ ಸೇರುವ ಈ ಪುಟ್ಟ ನದಿಯನ್ನು ಉಳಿಸುವುದು ನಗರವಾಸಿಗಳ ಜವಾಬ್ದಾರಿಯಾಗಿದೆ. ಇದೀಗ ಇಂದ್ರಾಣಿಯ ಸೊಬಗನ್ನು ಮರುಸ್ಥಾಪಿಸಲು ಯುವಕರ ತಂಡ ಪಣತೊಟ್ಟಿದೆ. ನಗರದ ಜೀವನಾಡಿ ಇಂದ್ರಾಣಿ ನದಿ ಒಂದು ಸರಿಯಾಗಿಬಿಟ್ರೆ, ಪುನಶ್ಚೇತನ ಆಗಿಬಿಟ್ರೆ ಇಡೀ ಉಡುಪಿಯ ಹಲವಾರು ಸಮಸ್ಯೆಗಳು ಪರಿಹಾರ ಆಗ್ತವೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ, ಸಾಧಾರಣ 40 ವರ್ಷದಿಂದ ಇತ್ತೀಚೆಗೆ ಇದ್ದ ಎಲ್ಲ ಗದ್ದೆಗಳು ಎಲ್ಲ ಮಾಯವಾಗಿ, ಕಾಡು ಮಾಯವಾಗಿ ಸಾಕಷ್ಟು ಕಟ್ಟಡಗಳು ಬಂದಿವೆ, ಜನ ಒತ್ತುವರಿನೂ ಮಾಡಿದ್ದಾರೆ. ಹಾಗಾಗಿ ಇದ್ದ ನೀರಿನ ಸೆಲೆಗಳೆಲ್ಲ ಇವತ್ತು ಗಟಾರವಾಗಿವೆ.
ಪ್ರತಿಯೊಂದು ನದಿಗೂ ಪೌರಾಣಿಕ ಹಿನ್ನೆಲೆ ಇದ್ದೇ ಇರುತ್ತೆ. ಆದರೆ ಪುರಾಣಗಳನ್ನು ಪೂಜೆ ಪುನಸ್ಕಾರಗಳಿಗೆ ಸೀಮಿತಗೊಳಿಸಿ ಪೂರ್ವಿಕರು ಕೊಟ್ಟ ನದಿ ಮೂಲಗಳನ್ನು ಹಾಳು ಮಾಡೋದು ನಮ್ಮೆಗೆ ರೂಢಿಯಾಗಿ ಬಿಟ್ಟಿದೆ. ಅದೇನಿರಲಿ, ಮಹಾಗಂಗೆಯ ಜೊತೆಗೆ ನಮ್ಮೂರಿನ ಗಂಗಾ ಮೂಲಗಳನ್ನು ಶುದ್ಧವಾಗಿಟ್ಟುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯುವ ಹೋರಾಟಗಾರರಾಗಿರುವಂತಹ ಅವಿನಾಶ್ ಕಾಮತ್. ಅವಿನಾಶ್ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಸ್ವಚ್ಛತೆಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಅಂದ್ರೆ ಅದು ಉಡುಪಿ. ಈಗ ಈ ಜಿಲ್ಲೆಯ ಇಂದ್ರಾಣಿ ನದಿಯ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಕೊಳಕು ನೀರು, ತ್ಯಾಜ್ಯ ಸೇರಿ ನೀರೆಲ್ಲ ಈಗ ಗಬ್ಬೆದ್ದು ಹೋಗಿರುವಂತದ್ದು. ಯಾಕಿಷ್ಟು ನದಿ ಹಾಳಾಗಿ ಹೋಗಿದೆ, ಯಾರಿದಕ್ಕೆ ಕಾರಣ ಅಂತ? ಕಾರಣ ನಾವೆಲ್ಲರೂ ಕಾರಣ. ನೀವು ಸೇರಿದಂತೆ ಪ್ರತಿಯೊಬ್ರು ಕಾರಣ. ಇಂದ್ರಾಣಿ ಅನ್ನುವಂತ ಒಂದು ಪವಿತ್ರ ನದಿಯನ್ನ ಅಪವಿತ್ರಗೊಳಿಸಿದ ಪಾಪ ನಮ್ಗೆಲ್ರಿಗೂ ಅಂಟಿ ಆಗಿದೆ. ಆದ್ರೆ ಅಟ್ಲೀಸ್ಟ್ ಕಾಲ ಇನ್ನು ಮಿಂಚಲಿಲ್ಲ. ಅದನ್ನ ಮತ್ತೆ ಶುದ್ಧ ಮಾಡುವಂತಹ ಒಂದು ಒಳ್ಳೆ ಪ್ರಯತ್ನಕ್ಕೆ ನಾಂದಿ ನಿನ್ನೆ ಸಿಕ್ಕಿದೆ ಅಂತ ಹೇಳ್ಬೇಕು. ನಿಜ, ಅದು ಶ್ರೀಕಾಂತ್ ಶೆಟ್ಟಿ ಯುವ ಪತ್ರಕರ್ತ, ಅವರಿಗೆ ನಿಜವಾಗಿಯೂ ನಾವು ಅಭಿನಂದನೆ ಸಲ್ಲಿಸಬೇಕು. ಒಬ್ಬ ಯುವಕ, ಒಂದ್ 32 ವರ್ಷದ ಒಬ್ಬ ಯುವಕ ಇಂತ ಒಂದು ದೊಡ್ಡ ಅಭಿಯಾನಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡಿದಾರಲ್ಲ. ನಿನ್ನೆ ಅಲ್ಲಿ ಸೇರಿದಂತ ಜನರನ್ನ ನೀವು ನೋಡಿದ್ರೆ, ಬೆಳಿಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ಒಂದು ಸುಮಾರು 200 ಜನ ತಾವಾಗೆ ಬಂದಿದ್ರು. ಅದರಲ್ಲಿ ಬಂದವರಲ್ಲಿ ಹೆಚ್ಚಿನವರು ಎಲ್ಲರೂ ಕೂಡ ಯುವಕರು, ಯುವ ಮನಸ್ಸುಗಳು ಅಲ್ಲಿ ಬಂದಿದ್ದೆಲ್ಲವೂ ಕೂಡ. ಮತ್ತೆ ಈ ಇಂದ್ರಾಣಿ ಅನ್ನುವಂತ ನದಿ ಎಷ್ಟೋ ಜನರಿಗೆ, ನಾವು ನಿನ್ನೆ ಅಲ್ಲಿ ಚಾಲನೆ ಕೊಟ್ಟಂತಹ ಆಂಜನೇಯ ದೇವಸ್ಥಾನದ ಗುಡಿ ಇದೆ ನೋಡಿ, ಇಂದ್ರಾಳಿ ದೇವಸ್ಥಾನದ ಇಂದ್ರಾಳಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಆಂಜನೇಯನ ಗುಡಿಯಲ್ಲಿ ಅಲ್ಲಿ ಇಂದ್ರಾಣಿ ಎಲ್ಲಿ ಹುಟ್ಟುಕೊಳ್ತದೆ, ಅಲ್ಲಿಂದನೇ ಪ್ರಾರಂಭ ಆಯ್ತು. ಹೆಚ್ಚಿನವರಿಗೆ, ನಮ್ಮ ಉಡುಪಿಯ ಸುತ್ತಮುತ್ತಲಿನ ಎಷ್ಟೋ ಮಂದಿಗೆ ಇಷ್ಟೊಂದು ಚೆನ್ನಾಗಿರುವಂತ ಒಂದ್ ಜಾಗ ಇಲ್ಲಿ ಉಂಟಾ, ಇಲ್ಲೊಂದು ಇಷ್ಟು ಸುಂದರವಾದಂತ ಒಂದು ಆಂಜನೇಯ ದೇವಸ್ಥಾನ ಉಂಟಾ, ಇಲ್ಲಿ ಇಷ್ಟು ಚಂದವಾದಂತ ಒಂದು ನದಿ ಹುಟ್ಟುತ್ತದ ಅನ್ನುವಂಥದ್ದು ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಇನ್ನು ಬಂದವರಲ್ಲ ಅಂದ್ರೆ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತಾಯ್ತು. ಆದ್ರೆ ಇಂತ ಒಂದು ಒಳ್ಳೆ ಕೆಲ್ಸಕ್ಕೆ ಒಂದು ಚಾಲನೆ ಸಿಕ್ತು ನೋಡಿ, ಅದು ಬರೀ ಚಾಲನೆ ಆಗಿ ನಿನ್ನೆ ಉಳಿದಿಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ನಿನ್ನೆ ವಾಲಂಟಿಯರ್ ಆಗಿ ಬಂದಂತ ಜನರು ಮತ್ತೆ ಅವ್ರು ಅಲ್ಲಿ ಸಿಗ್ತಾ ಇದ್ದಂತ ರೆಸ್ಪಾನ್ಸ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. ಹಾಗೆ ಒಂದು ನದಿ ಯಾವ ತರ ಒಂದು ಇಡೀ ಒಂದು ಊರಿಗೆ ನೀರನ್ನ ಪೂರೈಸ್ತದೆ ಅಂತಂದ್ರೆ, ಈ ನೀವು ಗಮನಿಸಿದ್ರೆ ಇಂದ್ರಾಣಿ ಅನ್ನುವಂತ ಒಂದು ಪವಿತ್ರವಾದಂತ ನದಿ ಅಲ್ಲಿ ಹುಟ್ಟಿ, ಇಂದ್ರಾಳಿಯಲ್ಲಿ ಹುಟ್ಟಿ ಕಡಿಯಾಳಿ, ಅಲ್ಲಿಂದ ಬೈಲಕೆರೆ, ಮತ್ತೆ ಅಲ್ಲಿಂದ ಕಲ್ಸಂಕ, ಮತ್ತೆ ಮಠದ ಬೆಟ್ಟು, ಮತ್ತೆ ಮೂಡನಿಡಂಬೂರು, ನಿಟ್ಟೂರು, ಕೊಡಂಕೂರು, ಸಾಯಿಬಾಬಾ ಮಂದಿರ, ಕಲ್ಮಾಡಿ ಹೋಗಿ ಮತ್ತೆ ಮಲ್ಪೆಯಲ್ಲಿ ಎಂಡ್ ಆಗ್ತದೆ ಅದು. ಅಂದ್ರೆ ಇದು ಹೇಗೆ ಹೋಗ್ತದೆ, ಅಲ್ಲಿ ಕೃಷ್ಣ ಮಠದ ಮಧ್ವ ಸರೋವರಕ್ಕೂ ಕೂಡ ಅಲ್ಲಿ ನೀರು ಕೊಡ್ತದೆ. ಅಂದ್ರೆ ಅಲ್ಲಿಂದ ಹುಟ್ಟಿದಂತಹ ನದಿ ಬೇರೆ ಬೇರೆ ಜಾಗಗಳಿಗೆ ಹೀಗೆ ಹರಿದುಕೊಂಡು ಹೋಗಿ ಬೇರೆ ಬೇರೆ ಕಡೆಯಲ್ಲಿರುವಂತಹ ನದಿಯನ್ನ ಅಲ್ಲಿ ತುಂಬಿಸಿ ಕೆರೆಗಳನ್ನ ತುಂಬಿಸಿ ಅಲ್ಲಿ ಹೋಗಿ ಕೊಡವೂರು ಮಲ್ಪೆಯಲ್ಲಿ ಎಂಡ್ ಆಗ್ತದೆ. ಇದು ನೋಡಿ, ಒಂದು ಈ ನೈಸರ್ಗಿಕವಾದಂತಹ ಒಂದು ನ್ಯಾಚುರಲ್ ರಿಸೋರ್ಸಸ್ ಹೇಗೆ ಕೆಲಸ ಮಾಡ್ತದೆ. ನಾವು ಮನುಷ್ಯರು ಹಾಗೆ ಇರುವುದಿಲ್ಲ ಯಾವತ್ತು. ನಾವಾಯ್ತು, ನಮ್ಮ ಪಾಡಾಯ್ತು, ನನ್ನ ಮನೆ ಆಯ್ತು, ನನ್ನ ಹೆಂಡತಿ ಆಯ್ತು, ಮಕ್ಕಳಾಯ್ತು ಅಂತ ಇದ್ದು ಬಿಡ್ತೇವೆ. ಆದ್ರೆ ಒಂದು ನದಿ ಮಾಡುವಂತ ಕೆಲಸ ಇಷ್ಟು ಸಮೃದ್ಧವಾದಂತ ಕೆಲಸ, ಇದನ್ನ ನಾವೆಲ್ಲರೂ ಕೈ ಜೋಡಿಸಿದ್ರೆ, ಸಣ್ಣ ಕೊಡುಗೆಯನ್ನ ಕೊಟ್ರೆ, ನಾನೊಂದ್ ಸಣ್ಣ ಕೊಡುಗೆ, ನೀವೊಂದ್ ಸಣ್ಣ ಕೊಡುಗೆ, ಎಲ್ರು ಕೊಟ್ರೆ ಇಂದ್ರಾಣಿ ಅನ್ನೋಂತ ನದಿಯನ್ನ ಖಂಡಿತ ಉಳಿಸ್ಕೊಳ್ಬೇಕಾದಂತ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಉಂಟು. ನಾವು ಕೈ ಜೋಡಿಸ್ಬೇಕಾಗಿದೆ. ಕರೆಕ್ಟ್. ಅಂದ್ರೆ ದೇವಸ್ಥಾನದ ನದಿಗಳು ಅಂತಂದ್ರೆ ನಮಗೆ ಭಯ ಹುಟ್ಟಿಸ್ಬೇಕು. ನಾವ್ ಇನ್ನಾದ್ರೂ ಯಾವುದೇ ಒಂದು ಅಂದ್ರೆ ಕೊಳಕು ತ್ಯಾಜ್ಯಗಳನ್ನ ಅಲ್ಲಿ ಬಿಸಾಡಬಾರದು ಅನ್ನುವಂಥದ್ದು ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಒಂದು ಮನದಟ್ಟಾದ್ರೆ ಇಂತಹ ಒಂದು ನಿಮ್ಮ ಆಂದೋಲನ ಏನಿದೆ ಅದು ಯಶಸ್ವಿ ಆಗಬಹುದು ಅನ್ನುವಂಥದ್ದು. ಓಕೆ, ಧನ್ಯವಾದಗಳು ಅವಿನಾಶ್ ಅವರೇ.